ಓ ಬಂದ್ರ. ಒಬ್ಬ ವ್ಯಕ್ತಿ ಜೈಲಲ್ಲಿ ಇದ್ರು ಅವನ್ ಗ್ಯಾಂಗ್ ಮಾತ್ರ ನಿಲ್ಲೇ ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವನ್ಗೆ ನೆರಳಾಗಿ ಇನ್ನೊಬ್ಬ ವ್ಯಕ್ತಿ ಅವನ ಜೊತೆಗೆ ಇದ್ದ. ಅವನ ಹೆಸರೇ ಅನ್ಮೋಲ್ ಬಿಷ್ಣೋಯ್. ಇತ್ತೀಚಿನ ವರ್ಷಗಳಲ್ಲಿ NIA, ಮುಂಬೈ ಪೊಲೀಸ್, ಡೆಲ್ಲಿ ಪೊಲೀಸ್, ಪಂಜಾಬ್ ಪೊಲೀಸ್ ಎಲ್ಲಾರ ಇನ್ವೆಸ್ಟಿಗೇಷನ್ ಪದೇ ಪದೇ ಬರ್ತಾ ಇರೋ ಒಂದೇ ಒಂದು ಹೆಸರು ಅಂದ್ರೆ ಅನ್ಮೋಲ್ ಬಿಷ್ಣೋಯ್. 2024 ಏಪ್ರಿಲ್, ಮುಂಬೈನ ಬಾಂದ್ರಾ. ಬೆಳಗ್ಗೆ ಎಲ್ಲರೂ ಎದ್ದಿರೋ ಟೈಮು. ಸಲ್ಮಾನ್ ಖಾನ್ ಅವರ ಮನೆ ಅಂದ್ರೆ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಹೊರಗೆ ಬೈಕ್ ನಲ್ಲಿ ಇಬ್ರು ಬಂದು ಫೈರಿಂಗ್ ಮಾಡ್ತಾರೆ. ಇದನ್ ಕೇಳಿ ಇಡೀ ದೇಶನೇ ಶಾಕ್ ಆಗಿರುತ್ತೆ. ಅದಾಗಿ ಸ್ವಲ್ಪ ಹೊತ್ತಿಗೆನೆ ಲಾರೆನ್ಸ್ ಬಿಷ್ಣೋಯ್ ಮೇಲೆ ಎಲ್ಲಾ ಕಡೆ ಪೋಸ್ಟ್ ಗಳು ಎಲ್ಲ ವೈರಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಈ ಪೋಸ್ಟ್ ಇಂದ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗ ಅನ್ಮೋಲ್ ಬಿಷ್ಣೋಯ್ ಕೂಡ ಪ್ರಯಾರಿಟಿ ಆಗಿ ತಗೊಂತಾರೆ. ಅದಾದ್ಮೇಲೆ ಮುಂಬೈ ಪೊಲೀಸು, NIA ಎಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಕಮ್ಯುನಿಕೇಶನ್ ರೆಕಾರ್ಡ್ಸ್, ಗ್ಯಾಂಗ್ ಲಿಂಕ್ಸ್ ಎಲ್ಲ ತೆಗಿತಾರೆ. ಬಟ್ ಏನು ಯೂಸ್ ಆಗಲ್ಲ. ಇನ್ಫ್ಯಾಕ್ಟ್ ಆ ಕೇಸ್ ಇನ್ನೂ ನಡೀತಾನೆ ಇದೆ, ಅದಿನ್ನೂ ಕ್ಲಿಯರ್ ಆಗೇ ಇಲ್ಲ. ಅಕ್ಟೋಬರ್ 2024, ಅವತ್ತು ಮುಂಬೈನ ಪಾಲಿಟಿಕ್ಸೇ ನಡ್ಗೋಗಿತ್ತು. ಸೀನಿಯರ್ ಪೊಲಿಟಿಷಿಯನ್ ಆದ ಬಾಬಾ ಸಿದ್ದಿಕ್ ಅವ್ರನ್ನ ಫೈರ್ ಮಾಡಿ ಸಾಯಿಸಿದ್ರು. ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ದೇ ಗೆಟ್ ಅ ಕ್ಲೂ ದಟ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ಗೆ ಮತ್ತೆ ಈ ಕೊಲೆಗೂ ಸಂಬಂಧ ಇದೆ ಅಂತ. ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಅದರಲ್ಲಿ ಅನ್ಮೋಲ್ ಬಿಷ್ಣೋಯ್ದು ಹೆಸರು ಕೂಡ ಬರುತ್ತೆ. ಏರ್ ಆಫೀಸರ್ಗಳ ಪ್ರಕಾರ, ಗ್ಯಾಂಗ್ ಮೆಂಬರ್ಸ್ಗಳ ಪ್ರಕಾರ, ಕಮ್ಯುನಿಕೇಶನ್ ರೆಕಾರ್ಡ್ಸ್ಗಳ ಪ್ರಕಾರ ಮತ್ತೆ ಫೈನಾನ್ಷಿಯಲ್ ಲಿಂಕ್ಸ್ ಇದೆಲ್ಲನೂ ಕಂಡಿಡಿದ ಮೇಲೆ ಅವ್ರಿಗೆ ಒಂದು ಕ್ಲೂ ಬರುತ್ತೆ. ಬಟ್ ದೇ ಕುಡಂಟ್ ಪ್ರೂವ್. ಅಂಡ್ ಈ ಕೇಸ್ ಕೂಡ ಇನ್ನೂ ಸಾಲ್ವ್ ಆಗಿಲ್ಲ. ಇದಿನ್ನೂ ಕೋರ್ಟಲ್ಲಿ ನಡೀತಾನೆ ಇದೆ. ಈ ಒಬ್ಬ ವ್ಯಕ್ತಿ ಹೆಸರು ಪದೇ ಪದೇ ಯಾಕೆ ಬರ್ತಾ ಇದೆ? NIA ಅನ್ಮೋಲ್ ಬಿಷ್ಣೋಯ್ ಬಗ್ಗೆ ಏನಂತ ಹೇಳಿದ್ದಾರೆ ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ಪಾರ್ಟ್ಗಾಗಿ ವೇಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಬೇಕಂದ್ರೆ ಕಮೆಂಟ್ ಮಾಡಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೈನಿಂಗ್ ಆಫ್, ಕ್ರಾನಿಕಲ್ ಕನ್ನಡಿಗ.